ವೈರಿ ಯಾರು? ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರಿ ಯಾರಂದ್ರ ನಮ್ಮ ಮನೆ ಮಗ್ಗಲ್ದವ್ರು ಅದರಲ್ರಿ, ಅವರ ನಮ್ಮ ವೈರಿಗಳು. ಯಾಕಂದ್ರ ನಾವ್ ಇಲ್ಲಾರ್ದಾಗ ನಮ್ಮ ಮನೆ ಮುಂದೆ ಲಿಂಬೆ ಹಣ್ಣು ಇಟ್ಟು ಹೋಗ್ತಾರ ಅವರು, ಇಲ್ಲ ನಮ್ಮ ಮನಿ ಮೆಳಗಿ ಮೇಲೆ ಏನಾರ ಒಗದ್ ಹೋಗಿರ್ತಾರ, ಇಲ್ಲ ಅವೇನ ಕುಂಕುಮ ಅರಿಶಿನ ಉದುರ್ಸಿ ಹೋಗ್ತಾರ ಅಂತ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು? ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೀವಿ, ಅಥವಾ ನಮ್ಮ ಮಂದಿ ಕಡೆ ಬಟ್ಟ ಮಾಡಿ ತೋರಿಸುದಿಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯತನ ಅಂದ್ರೆ ಏನು? ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರ್ದು ಪಾಸ್ ಆಗ್ಬೇಕು, ಅಡಿಗೆ ಮಾಡಬಾರ್ದು ಹೊಟ್ಟೆ ತುಂಬಬೇಕು, ದುಡಿಬಾರ್ದು ಶ್ರೀಮಂತರಾಗ್ಬೇಕು. ಇದು ಆಲಸ್ಯತನ. ಓದಬಾರ್ದು ಪಾಸರ ಆಗ್ಬೇಕು. ರಿಸಲ್ಟ್ ಬಂತು, ಮಗೊಂದು ಫೇಲ್ ಆಗೈತಂತ ಬಂತು. ಅವ್ರವ್ವ ಸರ್ ಹತ್ರ ಹೋದ್ಲಿ, ಏನ್ರಿ ನನ್ನ ಮಗ ಯಾವಾಗ್ಲೂ ನೋಡಿದ್ರೆ ಬುಕ್ನ್ಯಾಗ ಇರ್ತಾನ. ಇಲ್ಲವ ಮತ್ತೆ ಫೇಲ್ ಅಂತೂ ಆಗ್ಯಾನ ನೋಡನ್. ಆಕಿ ಬಂದು ನೋಡಿದ್ಲು, ಅವ ಮಗ ಬುಕ್ನ್ಯಾಗ ಇರ್ಲಿಲ್ಲ, ಫೇಸ್ಬುಕ್ನ್ಯಾಗ ಇದ್ದವ. ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತ ಇರಬಾರದು. ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ಕಿನೊಳಗೂ ನಂದೊಂದು ಫೇಸ್ ಬರ್ಬೇಕಂತ ಅವ್ರ ತಲೆಯಾಗಿರ್ಬೇಕು. ಓದಿದ್ರೆ ಒಂದು ಫಲ ಸಿಗ್ತದೆ. ಅಡಿಗೆ ಮಾಡಬಾರ್ದು, ಹೊಟ್ಟೆಗೆ ತುಂಬಕ್. ಈಗ ತಾಯಂದ್ರಿಗೆ ಕೇಳವ್ರು ಏನ್ ಹೇಳ್ತಾರ, ದಬ್ಬದಂಗ ಹೊರಗೆ ದಬ್ಬದಂಗ ಆಕೈತಂತಾರ. ಊಟ ಹೋಗ್ತೈತಂತ, ಊಟರ ಹೋಗ್ತೈತಿ. ಅಡಿಗೆ ಮಾಡವ್ರು ಯಾರು ಹಂಗಿದ್ರ? ದುಡಿಬೇಕಲ್ಲ. ನಮ್ಮದೇನು ಅಂದ್ರ ದುಡಿಬಾರ್ದು, ಶ್ರೀಮಂತರಾಗ್ಬೇಕು. ದುಡಿಲಾರ್ದೆ ಶ್ರೀಮಂತರ ಹೆಂಗಾಗೋದು? ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂದ, ಒಬ್ಬ ಬಂದ, ಅವ ಶ್ರೀಮಂತ ಆಗ್ಬೇಕನ್ನವ. ಇಷ್ಟು ದಿವಸ ದುಡ್ದಿಲ್ಲ. ಅವ ಏನ್ ಮಾಡ್ದ, ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ನಿಮ್ದೊಂದು 4 ಶಾಂಪಲ್ ಕೊಡ್ರಿ ಅಂದ. 4 ಶಾಂಪಲ್ ಇಸ್ಕೊಂಡು ಮತ್ತೆ ಬೇರೆ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಮತ್ 3ನೇ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಹಂಗ ಒಂದು 50 ಮಿಠಾಯಿ ಅಂಗಡಿಗೆ ಹೋದ. ಇವಂದ ಒಂದು 2 ಕ್ವಿಂಟಲ್ ಹತ್ತು ಮುಂದೊಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡ್ದವ. ದುಡಿಬಾರದು, ಮಸ್ತ್ ಶ್ರೀಮಂತರಾಗಬೇಕು. ಇದ್ದಾಗ ಮನುಷ್ಯ ದುಡಿದೆ ಇದ್ರ ಹೆತ್ತವ್ರಿಗಲ್ಲ, ಇದ್ದಾಗ ದುಡಿದೆ ಇದ್ರ ಮನುಷ್ಯ ಹೆತ್ತವ್ರಿಗೆ ಅಷ್ಟೇ ಅಲ್ಲ, ಸತ್ತಾಗ ಹೊತ್ತವ್ರಿಗೆ ಭಾರ ಆಗ್ತಾನ. ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ. ನಮ್ಮ ನಾಯಕರು ಯಾರು ಅಂದ್ರ ಎಂತಿಂತ ಅಂಗಿ ಹಾಕೊಂಡು ಎಲ್ಲೋ ಕುಂತಿರ್ತಾರಲ್ಲ, ಅವ್ರ ಹಿಂದೆ ಹೋಗ್ಬಾರ್ದು. ಕಾಯಕವೇ ನಮ್ಮ ನಾಯಕ, ಅವ ನಿಜವಾದ ನಾಯಕ. ಅಲ್ಲೊಬ್ರು ಅಮ್ಮವ್ರು ಕುಂತಾರಲ್ಲ, ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ. ಅವ್ರು ನಿಮ್ ಕರ್ನಾಟಕದವರಲ್ಲ, ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿನೋ. ಅವ್ರು ಕೇರಳದ ಕೊಲ್ಲಂನವ್ರು, ಕೇರಳದ ಕೊಲ್ಲಂದಿಂದ ಬಂದಾರ ಅವರು. ಈಗ ನಮ್ಮಲ್ಲಿ 20-30 ಎಕರೆ ಹೊಲ ಇರ್ತೈತಿ, ಮಠಕ್ಕೆ ಬರ್ತಾರ. ಒಟ್ಟ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತದಿಲ್ಲ ನೋಡ. ಮತ್ತೆ ಇವ್ ಹೋಗಿ ಬೇರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗ ಹೆಂಗ್ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತಿ. ಅದು ಕಣ್ಣಿಗೆ ಕಾಣ್ತೈತೆಪ್ಪ, ಒಟ್ಟು ಕೈಗೆ ಹತ್ತದಿಲ್ಲ. ಅದು ಎಷ್ಟು ಎಕರೆ? 20-25 ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರುದಿಲ್ಲ. ಅವ್ನ್ರು
ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ, ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ. ಅವ್ರ ಮನಿ ಈ ಟೆರಸ್ ಅಂತೀವಲ್ಲ, ಮೇಲ್ಛಾವಣಿ 17 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವ ನೋಡಿರಲಿ, ಕೆಂಪನ ಹಣ್ಣು ಇರ್ತಾವ ದೊಡ್ಡ ಇಷ್ಟು, ಅವು ಒಂದೊಂದು ಕೆಜಿ ಆಗ್ತಿರ್ತೈತ. ಮನಿ ಮೇಲ್ಛಾವಣಿಯ ಮೇಲೆ 50 ಬ್ಯಾರಲ್ ತೊಗೊಂಬಂದ್ರು. ಮಣ್ಣು ಹಾಕ್ಲಿಲ್ಲ, ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ 2 ಗಿಡ ಹಚ್ಚಿದ್ರು. ಅಂದ್ರೆ 100 ಗಿಡ ಹಚ್ಚಿದ್ರು. ಒಂದು 17 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ 30-40 ಸೈಟ್ ಅನ್ಕೊಂಡ್ಬಿಡ್ರಿ, ಹೆಚ್ಚು ಕಡಿಮೆ ಏನು ಒಂದು 100-200 ಫೀಟ್ ಹೆಚ್ಚು ಕಡಿಮೆ. ಒಂದು 1700 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮ್ಯಾಲ 100 ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ 1 ಗಿಡದಿಂದ 1,000 ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ 1 ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ. ಮತ್ತೀಗ ಹೊಲಗಿಲ್ಲ ಸ್ವಲ್ಪ ಮಾಡ್ಕೊಂಡಾರ, ಮತ್ ಬೇರೆ. ನಾ ಎದಕ್ಕೆ ಹೇಳಕತ್ತೀನಂದ್ರ, ನಮಗ 30 ಎಕರೆ ಇದ್ದು ಹೊಲ ಬೆಳೆಯುವುದನ್ನೋರು ನಾವು ಒಂದು ಕಡೆ, ಮಣ್ಣ ಇಲ್ಲ, ಬರೇ ಗಿಡದ ತೊಗಟಿ ಆದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ 1 ಲಕ್ಷ ರೂಪಾಯಿ ತೆಗಿಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದರಲ್ಲ. ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೆ. ಅಂಥವ್ರು ನೋಡ್ಬೇಕು ಈ ಕಣ್ಣ, ಅಂಥವ್ರ ಬಗ್ಗೆ ಕೇಳ್ಬೇಕು 2 ಮಾತು. ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ, ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು. ಹಾರೈಸಿ ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತೇವೆ.